ಇನ್ನು ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತ ತಣ್ಣಗಾಗ್ತಾನೆ ಇಲ್ವಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ದಾವಣಗೆರೆ ಬಿಜೆಪಿಯಲ್ಲಿ ಇನ್ನೂ ಭಿನ್ನಮತ ತಣ್ಣಗಾಗ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಇದೇ ಹಿನ್ನೆಲೆಯಲ್ಲಿ ಆಗ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಸಂಧಾನ ಮಾತುಕತೆಯನ್ನ ಇವತ್ತು ನಡೆಸಿದ್ದಾರೆ. ಇನ್ನು ಸಂಸದರಾಗಿರುವಂತಹ GM ಸಿದ್ದೇಶ್ವರ ಆಗಿರಬಹುದು, ಜೊತೆಗೆ ಜಿಲ್ಲಾ ಮಾಜಿ ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು BSY ಸಭೆಗೆ ರೇಣುಕಾಚಾರ್ಯ ಮತ್ತು ರವೀಂದ್ರನಾಥ್ ಅವರು ಕೂಡ ಹೋಗಿರ್ಲಿಲ್ಲ. ಇದೇ ಹಿನ್ನೆಲೆಯಲ್ಲಿ ಈಗ ಇನ್ನು ಬಿಜೆಪಿಯಲ್ಲಿ ಇನ್ನೂ ಆಗ್ತಾ ಇಲ್ವಾ ಭಿನ್ನಮತ ಅನ್ನೋ ಮಟ್ಟದಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇನ್ನು ಜೊತೆಗೆ ನಾಳೆನೂ ಕೂಡ ಒಂದು ಸುತ್ತಿನ ಸಭೆ ನಡೆಸಿ ಒಂದ್ ರೀತಿಯಾಗಿ ಸಂಧಾನ ಕಾರ್ಯವನ್ನ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಬಂದಿದ್ರು ನಾಳೆ ದಾವಣಗೆರೆಗೆ ನಾನು ಅಗರ್ವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಈಗ 3-4 ಕ್ಷೇತ್ರಗಳಲ್ಲಿ ಇನ್ನೂ ಬಂಡಾಯ ಇದೆ ಸರ್. ಎಲ್ಲವೂ ಸರಿ ಹೋಗುತ್ತೆ, ಯಾವುದೂ ಸಮಸ್ಯೆ ಇಲ್ಲ. ಇನ್ನೊಂದು ಕ್ಷೇತ್ರ ಇವತ್ತು ನಾಳೆ ಅನೌನ್ಸ್ ಮಾಡ್ತಾರೆ, ಚಿತ್ರದುರ್ಗ. 28ಕ್ಕೆ 28 ಗೆಲ್ಲಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ. ಎಲ್ಲ ಬಗೆಹರಿಸ್ತಾರೆ, ಯಾರು ಬಂಡಾಯ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ರೇಣುಕಾಚಾರ್ಯ ಅವರು ರವೀಂದ್ರನಾಥ್ ಅವರು ಬಂದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಏನು ಮಾತುಕತೆ ಏನಿಲ್ಲ, ಯಾರ ಹತ್ರ ಮಾತುಕತೆ ಏನು ಅವ್ರ ಆಶೀರ್ವಾದ ತಗೊಂಡು ಅಷ್ಟು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ.